ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಬಹಳಷ್ಟು ಜನಕ್ಕೆ ಗೊಂದಲ ಇದೆ, ನಿರಾಶೆ ಇದೆ, ಯಾವಾಗ ನೇಮಕಾತಿಗಳಾಗುತ್ತೆ ಅನ್ನುವಂತಹ ಒಂದು ಬೇಜಾರಿನಲ್ಲಿ ಕೆಲವರು ಓದ್ತಾ ಇದ್ದೀರಾ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದ್ದೀರಾ, ಇನ್ನು ಕೆಲವರು ಕನ್ಫ್ಯೂಸ್ಡ್ ಆಗಿದ್ದೀರಾ, ಮತ್ತು ಕೆಲವರು ಓದೋದನ್ನೇ ಬಿಟ್ಬಿಟ್ಟಿದ್ದೀರಾ. ನೇಮಕಾತಿಗಳಾಗೋದಿಲ್ಲ, ಸ್ಟೂಡೆಂಟ್ಸ್ ಲೈಫಲ್ಲಿ ಆಟ ಆಡ್ತಾ ಇದ್ದಾರೆ ಅಂತ. ಇಟ್ಸ್ ಓಕೆ, ಸ್ಟೂಡೆಂಟ್ಸ್ ಪ್ರಾಬ್ಲಮ್ಸ್ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ. ಒಂದಲ್ಲ ಒಂದಿನ ನೋಟಿಫಿಕೇಷನ್ ಆಗುತ್ತೆ, ಇದೇ ವರ್ಷ ನೋಟಿಫಿಕೇಷನ್ ಆಗುತ್ತೆ. ಸೊ ಇವಾಗ ಈ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಬಹಳಷ್ಟು ಜನ ನಂದು ರೀಸೆಂಟ್ ವಿಡಿಯೋದಲ್ಲಿ ನೀವು ಕಾಮೆಂಟ್ ಸೆಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ, HSTR ಬಗ್ಗೆ ಬಹಳಷ್ಟು ಗೊಂದಲಗಳನ್ನು ಇಟ್ಕೊಂಡಿದ್ದೀರಾ, ಬಹಳಷ್ಟು ಡೌಟ್ಸ್ ಇದೆ, ಕನ್ಫ್ಯೂಸ್ಡ್ ಆಗಿದ್ದೀರಾ. ಏನಪ್ಪ ಅಂತಂದರೆ, ನನಗೆ ಫ್ರೀಕ್ವೆಂಟಾಗಿ ಬರ್ತಾ ಇರುವಂತಹ ಒಂದು ಕಮೆಂಟ್ಸ್ ಅಂದರೆ HSTRಗೆ TETನ ಕೇಳ್ತಾರಾ ಅಥವಾ ಮಾಸ್ಟರ್ ಡಿಗ್ರಿ ಆಗಿರಬೇಕಾ ಅಂತ. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೆ. HSTR ಬಗ್ಗೆ TET ಆಗಬೇಕಾ ಅಥವಾ ಮಾಸ್ಟರ್ ಡಿಗ್ರಿ ಅಥವಾ PGನ ಕೇಳ್ತಾರೆ ಅನ್ನೋದ್ರ ಬಗ್ಗೆ. ಸೊ ನೋಡಿಲ್ಲ ಅಂತಂದರೆ ಈ ವಿಡಿಯೋ ನಿಮಗೋಸ್ಕರ. ಸೊ ಇವಾಗ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಬಂದಾಗ ಮುಂಚೆ ಎಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ಜಸ್ಟ್ ಏನು BA ಹಾಗೆಯೇ B.Ed ಅಥವಾ BSc ಅಥವಾ B.Ed, BCom B.Ed ಈ ಥರ ಇರ್ತಾ ಇತ್ತು ಅಲ್ವಾ. ಸೊ ಇವಾಗ ಬಹಳಷ್ಟು ಜನಕ್ಕೆ ಗೊಂದಲಗಳಾಗಿದ್ದಾವೆ. ಯಾಕೆ ಅಂತಂದರೆ, ಆಗ್ತಾ ಇರ್ತಕ್ಕಂತಹ ಕೆಲವೊಂದು ಬದಲಾವಣೆಗಳಿಂದ. ಸೊ ಇವಾಗ ಏನು ಡ್ರಾಫ್ಟ್ C&R ರೂಲ್ ಬಂತು GPSTR ಮತ್ತು PSTR ವಿಚಾರದಲ್ಲಿ. ಸೊ B.Ed ಆಗಿರೋರು PSTR ಬರೆಯೋಕ್ಕಾಗಲ್ಲ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದಷ್ಟು ಚೇಂಜಸ್ಗಳನ್ನು ಮಾಡಿದ್ರು. ಸೊ ನಾವು ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಅನಲೈಸ್ ಮಾಡ್ತಾ ಹೋದರೆ ಏನಾಗುತ್ತೆ, ಸೊ ನಮಗಿಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ 2026ರಲ್ಲಿ ಯಾವ ರೀತಿಯಾಗಿರ್ಬೋದು ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ತುಂಬ ಜನಕ್ಕೆ ಇರುವಂತಹ ಒಂದು ಗೊಂದಲ, ಸ್ನಾತಕೋತ್ತರ ಪದವಿ ಅಥವಾ PG ಕಡ್ಡಾಯನ ಅಂತ. ಸೊ 2015ರಲ್ಲಿ ಕೊನೆಯದಾಗಿ ಏನು HSTR ರಿಕ್ರೂಟ್ಮೆಂಟ್ನ ಮಾಡಿದ್ದು. ಅದಾದ ಮೇಲೆ ಇಲ್ಲಿಂದ 10 ವರ್ಷಗಳ ಕಾಲ ಯಾವುದೇ ಒಂದು ನೋಟಿಫಿಕೇಶನ್ ಆಗಿಲ್ಲ ಅಬೌಟ್ HSTR, ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್. ಸೊ ಹಾಗಾಗಿ ಯಾವುದೇ ಅಂದರೆ ಯಾರಿಗೂ ಕೂಡ ಇದ್ರ ಬಗ್ಗೆ ಐಡಿಯಾ ಕೂಡ ಇಲ್ಲ, PG ಕೇಳ್ತಾರಾ ಅಥವಾ TT ಕೇಳ್ತಾರಾ ಅಂತ. ಸೊ ಇವಾಗ ಆಗಿರ್ತಕ್ಕಂತಹ ಒಂದು ಬದಲಾವಣೆಗಳನ್ನ ನೋಡ್ತಾ ಇದ್ರೆ 50-50 ಅಂತ ಅನಿಸುತ್ತೆ. ಮೇ ಬಿ ಕೇಳಬಹುದು, ಕೇಳದೇನೂ ಇರಬಹುದು ಅಂತ. ಸೊ ಹಾಗಾಗಿ ನಾವಿಲ್ಲಿ ಯಾವುದೇ ಕ್ಲಾರಿಟಿ ಕೊಡೋಕ್ಕಾಗ್ತಾ ಇಲ್ಲ ಯಾರಿಗೂ ಕೂಡ ಅಷ್ಟೇ. ನೀವು ಯಾವುದೇ ಒಂದು ಯೂಟ್ಯೂಬ್ ಚಾನಲ್ನ ಹೋಗಿ ಸರ್ಚ್ ಮಾಡ್ಬೋದು. ಸೊ ಅವರಲ್ಲಿ ಕ್ಲಾರಿಟಿ ಇರೋದಿಲ್ಲ. ಸೊ ಹಾಗಾಗಿ ನಾನು ಕಾನ್ಫಿಡೆಂಟಾಗಿ PGನ ಕೇಳ್ತಾರೆ, ಕೇಳೋದೇ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, 2019ರಲ್ಲಿ BC ನಾಗೇಶ್ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ರು, ಹೌದಾ. ಸೊ ಅವರ ಒಂದು ಟೈಮಲ್ಲಿ ಅವರು ಒಂದು ಜ್ಞಾಪನ ಪತ್ರವನ್ನು ಬಿಡುಗಡೆ ಮಾಡಿದ್ರು. ಲೈಕ್ HSTR ರಿಕ್ರೂಟ್ಮೆಂಟ್ ಅಂತ ಬಂದಾಗ ಮಾಸ್ಟರ್ ಡಿಗ್ರಿನ ಕಂಪಲ್ಸರಿಯಾಗಿ ತೊಗೊಳ್ಬೇಕು, ಮ್ಯಾಂಡೇಟ್ರಿ, PG ಮ್ಯಾಂಡೇಟ್ರಿ ಅಂತ ಹಾಕಿದ್ರು. ಸೊ ಅದನ್ನು ಏನು ಇಂಪ್ಲಿಮೆಂಟ್ ಆಗಲಿಲ್ಲ ಅದು. ಸೊ ಹಾಗಾಗಿ ಇನ್ನು ನೆಕ್ಸ್ಟು ಬರ್ತಕ್ಕಂತಹ ರಿಕ್ರೂಟ್ಮೆಂಟ್ಗಳಲ್ಲಿ HSTR ಅಂತ ಬಂದಾಗ ಮೇ ಬಿ ಕೇಳಬಹುದು ಅಥವಾ ಕೇಳದೇ ಇರಬಹುದು ಅನ್ನೋ ಥರ ಇದೆ. 50-50 ಇದೆ. ಇವಾಗ ಯಾರು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ದೀರಾ ಆಲ್ರೆಡಿ, ಅವರಿಗೆ ಬೆನಿಫಿಟ್ ಇದರಿಂದ. ಸೊ ಯಾರು ಮಾಡ್ಕೊಂಡಿಲ್ಲ, ಸೊ ನಿಮಗೆ GPSTR ಇದೆ, PSTR ಇದೆ, ಬರಿಬಹುದು. ಇನ್ ಕೇಸ್ ಕೇಳಿದ್ರೆ, PG ಕೇಳಿದ್ರೆ. ಸೊ ಇವಾಗ ನಮಗೆ ಯಾವುದೇ ಒಂದು ಕನ್ಫರ್ಮೇಷನ್ ಬರಬೇಕು ಅಂತ ಹೇಳಿದ್ರೆ C&R ರೂಲ್ ಬರಬೇಕಲ್ವಾ. ಸೊ HSTR ಬಗ್ಗೆ ಒಂದು C&R ರೂಲ್ ಡೆಪ್ತಾಗಿ ಬಂದರೆ ನಮಗೆ ಗೊತ್ತಾಗುತ್ತೆ HSTRಗೆ ಏನು ಕ್ವಾಲಿಫಿಕೇಷನ್ ಇದೆ ಅನ್ನೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, TET ಪಾಸ್ ಆಗಿರಬೇಕಾ ಅನ್ನೋದ್ರ ಬಗ್ಗೆ ಕೂಡ ಗೊಂದಲಗಳಿದ್ದಾವೆ. ಸೊ TET ಅಥವಾ CTET ಕೇಳ್ತಾರ ಅಂತ ನಾನು ಆಗಲೇ ಹೇಳ್ದಂಗೆ ಇದಕ್ಕೂ ಕೂಡ ಸೇಮ್ ಆನ್ಸರ್. ಆ್ಯಂಡ್ 2015 ಲಾಸ್ಟ್ ಆಗಿರೋದ್ರಿಂದ HSTR ರಿಕ್ರೂಟ್ಮೆಂಟ್ ಇದ್ರ ಬಗ್ಗೆ ಯಾರಿಗೂ ಕೂಡ ಐಡಿಯಾ ಇಲ್ಲ, ಕೇಳಲ್ವಾ ಅನ್ನೋದು. ಆ್ಯಂಡ್ ಇವಾಗ ನೀವು ನೋಡ್ತಾ ಇರ್ಬೋದು, ಸರ್ವಿಸಲ್ಲಿ ಇರ್ತಕ್ಕಂತಹ ಕಾಯಂ ಶಿಕ್ಷಕರು ಅಂದರೆ ಗೌರ್ಮೆಂಟ್ ಶಿಕ್ಷಕರು ಕೂಡ TETನ ಪಾಸ್ ಮಾಡ್ಕೊಳ್ಳೇಬೇಕು, ಇಲ್ಲ ಅಂತಂದರೆ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಬೇಕು ಅನ್ನುವಂತಹ ಒಂದು ಏನು ರೂಲ್ಸ್ ಬಂತಲ್ವ. ಸೊ ಹೀಗಾಗಿ ಮೇ ಬಿ ಕೇಳ್ತಾರೆ ಅನ್ನುವಂತಹ ಒಂದು ನ್ಯೂಸ್. HSTRಗೆ TET ಕೇಳಬಹುದು ಅಂತ. ಯಾಕಂತಂದರೆ ಇವಾಗ ಎಲ್ಲರೂ ಕೂಡ TETನ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಸ್ಟೇಟ್ಗಳಲ್ಲೂ TET ಕಂಪಲ್ಸರಿ ಮಾಡಿರೋದ್ರಿಂದ TET ಕೇಳ್ತಾರೆ ಅನ್ನುವಂಥದ್ದು. ಸೊ ಹಾಗಾಗಿ ರಿಕ್ರೂಟ್ಮೆಂಟ್ಗಿಂತ ಮುಂಚೆ ಒಂದು TET ಮಾಡ್ತೀವಿ ಅನ್ನುವಂತಹ ಒಂದು ನ್ಯೂಸ್ ಕೂಡ ಬಂದಿರೋದ್ರಿಂದ ನೀವು ಯಾರು ಇನ್ನೂ TET ಮಾಡ್ಕೊಂಡಿಲ್ಲ, ಹೋಪ್ ನೀವು TET ಮಾಡ್ಕೊಳ್ಳೋದು ತುಂಬ ಉತ್ತಮ. ಸೊ ಹಾಗಾಗಿ ಇವಾಗ ಮಾಸ್ಟರ್ಸ್ ಅಂತೂ ಮಾಡೋಕ್ಕಾಗಲ್ಲ. ಯಾರು ಮಾಸ್ಟರ್ ಡಿಗ್ರಿ ಮಾಡಿಲ್ಲದೆ ಇದ್ದೀರಾ ಅವರು ಇವಾಗ 2 ವರ್ಷ ತನಕ ರಿಕ್ರೂಟ್ಮೆಂಟ್ ಮಾಡದೇ ಇರೋಕ್ಕಾಗಲ್ಲ. ಸೊ ಹಾಗಾಗಿ ನಿಮ್ಮದು TET ಆಗಿಲ್ಲ ಅಂತಂದರೆ TETನ ಮಾಡ್ಕೊಳ್ಳಿ. ಸೊ ಇವಾಗ ಯಾರ್ದು ಮಾಸ್ಟರ್ ಡಿಗ್ರಿ ಆಗಿಲ್ಲ, ನನಗೆ HSTR ಬರೆಯೋಕ್ಕೆ
ಬರೆಯೋಕ್ಕೆ ಅವಕಾಶ ಇಲ್ವಾ ಅಂತಂದರೆ ಸೊ ಗೊತ್ತಿಲ್ಲ, CNDA ರೂಲ್ ಬರೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನಿಮಗೆ ಅವಕಾಶ ಇದೆ GPSTR ಎಕ್ಸಾಮ್ನ ಅಟೆಂಡ್ ಮಾಡೋದಕ್ಕೆ ಅಂತ. ಸೊ ಈ ಎರಡೂ ವಿಚಾರಗಳಲ್ಲಿ ಬಹಳಷ್ಟು ಗೊಂದಲ ಇತ್ತು ಅಲ್ವಾ. ಸೊ ಹಾಗಾಗಿ ನಾನು ಆವಾಗಲೇ ಹೇಳಿರೋ ಹಾಗೆ PG ಕಡ್ಡಾಯ ಅಂತಂದರೆ 50-50 2019 ಬಂದಿರತಕ್ಕಂಥ ಒಂದು ಜ್ಞಾಪನ ಪತ್ರವನ್ನು ಏನು ಕನ್ಸಿಡರೇಷನ್ಗೆ ತೊಗೊಂಡು ಅವ್ರು ಏನಾದ್ರೂ ಮಾಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ಕೇಳಬಹುದು. ಆ್ಯಂಡ್ TET ಕಂಪಲ್ಸರಿ ಮಾಡಬಹುದು 90%. ಯಾಕಂತಂದರೆ ಇವಾಗ ಏನು ಆಗ್ತಾ ಇರ್ತಕ್ಕಂತಹ ಬೆಳವಣಿಗೆಗಳನ್ನು ನೋಡಿದಾಗ TETನ ಕೇಳ್ತಾರೆ, TET ಅಥವಾ CTETನ ಮಾಡ್ಕೊಳ್ಳಿ ದಯವಿಟ್ಟು ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಕೆಲವರು ಫುಲ್ ವಿಡಿಯೋನ ನೋಡಿರಲ್ಲ, ಜಸ್ಟ್ ತಮ್ನೇಲ್ ಮಾತ್ರ ನೋಡಿರ್ತೀರ, ಬಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರ್ತೀರ PG ಬೇಕಾ TET ಮಾಡಬೇಕಾ ಅಂತ. ಸೊ ಅಂಥವ್ರಿಗೂ ಕೂಡ ಈ ವಿಡಿಯೋ ಫುಲ್ ವಿಡಿಯೋನ ನೋಡಿ ಆಮೇಲೆ ಬಂದು ಕಮೆಂಟ್ ಮಾಡಿ, ಓಕೆನಾ. ಯಾಕಂದರೆ ಬಹಳಷ್ಟು ವೀಡಿಯೋಗಳನ್ನ ನಾನು ಡೆಪ್ತಾಗಿ ಹೇಳಿರ್ತೀನಿ, ವಿಚಾರಗಳನ್ನ ತಿಳಿಸಿರ್ತೀನಿ. ಅರ್ಧ ವೀಡಿಯೋನ ನೋಡ್ಕೊಂಬಂದು ಕಮೆಂಟ್ ಹಾಕಿರ್ತೀರ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಇನ್ಫಾರ್ಮೇಷನ್ ಏನಿದೆಯೋ ಅದನ್ನು ನೀಟಾಗಿ ಹೇಳಿರ್ತೀನಿ. ಸೊ ಫುಲ್ಲು ವೀಡಿಯೋನ ನೋಡಿ ಆಮೇಲೆ ಇದಕ್ಕೂ ಮೇಲೆ ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಅವಾಗ ಬಂದು ಕಮೆಂಟ್ ಹಾಕಿ ನಾನು ರೆಸ್ಪಾಂಡ್ ಮಾಡ್ತೀನಿ. ಸೊ ಯಾವುದೇ ಒಂದು ರಿಕ್ರೂಟ್ಮೆಂಟ್ ಆಗಿಲ್ಲ ಅಂತಂದ್ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡಿ ಅಥವಾ ಏನೋ ನಿರಾಸೆ ಆಗಬೇಡಿ. ಖಂಡಿತವಾಗ್ಲೂ ರಿಕ್ರೂಟ್ಮೆಂಟ್ ಮಾಡ್ತಾರೆ. TET ಮಾಡಬಹುದು ಅಥವಾ CET ಮಾಡಬಹುದು. ಸೊ TET ಯಾರು ಮಾಡಿಲ್ಲ ನೀವು TETಗೆ ಓದ್ಕೊಳ್ಳಿ. ಸೊ TET ಕಂಪ್ಲೀಟ್ ಆಗಿರೋರು, TET ಪಾಸ್ ಆಗಿರೋರು ಸೊ CETಗೆ ಪ್ರಿಫರೆನ್ಸ್ ಕೊಡಿ. ಸೊ ಹಾಗಾಗಿ ಯಾರು ಕೂಡ ಹೋಪ್ಸ್ನ ಕಳ್ಕೊಬೇಡಿ. ಆ್ಯಂಡ್ HSTR ಬಗ್ಗೆ ಆಲ್ರೆಡಿ ನಾನು ಬಹಳಷ್ಟು ವೀಡಿಯೋಗಳನ್ನ ಮಾಡಿದ್ದೀನಿ ಸ್ನೇಹಿತರೆ. ಅಂದರೆ ಎಷ್ಟು ಪೇಪರ್ಸ್ ಇರುತ್ತೆ, ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ, ಆ್ಯಂಡ್ ಯಾವುದು ಒಳ್ಳೆ ಬುಕ್ಸು ಪೇಪರ್ 1 ಆಗಿರ್ಬೋದು ಆ್ಯಂಡ್ ಪೇಪರ್ 2 ಆಗಿರ್ಬೋದು. ಸೊ ನಾನು ಪೇಪರ್ 2 ಅಂತ ಬಂದಾಗ ಆಬ್ವಿಯಸ್ಲಿ ನಮ್ಮದು ಸ್ಪೆಸಿಫಿಕ್ ಪೇಪರ್ ಇರುತ್ತಲ್ವ, ಸೋಷಿಯಲ್ ಸ್ಟಡೀಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು. ಸೊ ನಾನು ಅದಕ್ಕೆ ಎಕ್ಸ್ಟ್ರಾ ಬುಕ್ನ ಅಥವಾ ಬೇರೆ ಯಾವುದಾದ್ರೂ ಆಥರ್ ಬರೆದಿರೋ ಬುಕ್ನೇ ತೊಗೊಳ್ಳಿ ಅಂತ ನಾನು ಯಾವ ಕಾರಣಕ್ಕೂ ಹೇಳಲ್ಲ. ಬಿಕಾಸ್ ಇವಾಗ 2 ಸಲ TET ಪಾಸ್ ಆಗಿರೋದ್ರಿಂದ ನನ್ನ ಒಂದು ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಾ ಇದ್ದೀನಿ. ಟೆಕ್ಸ್ಟ್ ಬುಕ್ಸ್ ಗೌರ್ಮೆಂಟ್ ಏನೋ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂತಹ ಪಠ್ಯ ಪುಸ್ತಕಗಳನ್ನು ನೀವು ಕಂಪ್ಲೀಟಾಗಿ 6ನೇ ಕ್ಲಾಸಿಂದ 12ನೇ ಕ್ಲಾಸ್ ತನಕ ನೀವು ಓದಿದರೆ ನಿಮಗೆ ಬೇರೆ ಯಾವುದೇ ಒಂದು ಆಥರ್ ಬರೆದಿರುವಂತಹ ಬುಕ್ಸ್ಗಳ ಅಗತ್ಯ ಇರೋದಿಲ್ಲ. ಯಾಕೆಂದರೆ ಅದ್ರ ಒಳಗಡೆ ಕೇಳ್ತಾರೆ ಅಲ್ವಾ. ಸೊ ಕರ್ನಾಟಕ ಸರ್ಕಾರ ಬಿಟ್ಟಿರುವಂತಹ ಟೆಕ್ಸ್ಟ್ ಬುಕ್ಸ್ಗಳೇ ಮೇಯ್ನಾಗಿ ಬೇಕಾಗಿರೋದ್ರಿಂದ ಓದಬೇಕಾಗಿರೋದ್ರಿಂದ ಇನ್ ಕೇಸ್ ಇಲ್ಲ ನಮ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಅವಾಗ ಬೇರೆ ಬೇರೆ ಆಥರ್ಗಳು ಬರೆದಿರುವಂತಹ ಬುಕ್ಸ್ಗಳನ್ನ ನೀವು ತೊಗೊಳ್ಬೋದು. ಸೊ ನಾನೇನು ಸ್ಪೆಸಿಫಿಕ್ ಪೇಪರ್ಸ್ಗೆ ಸಬ್ಜೆಕ್ಟಿಗೆ ನಾನು ಏನು ಪ್ರಿಫರ್ ಮಾಡ್ತೀನಿ ಅಂತಂದರೆ ನಿಮ್ಮೆಲ್ರಿಗೂ ಸಜೆಸ್ಟ್ ಮಾಡೋದು ಅಂದರೆ ಟೆಕ್ಸ್ಟ್ ಬುಕ್ಸ್ಗಳನ್ನ ಓದಿ. ಸೊ ನಿಮಗೆ ಟೆಕ್ಸ್ಟ್ ಬುಕ್ಸ್ಗಳು ಸಿಕ್ಕಿಲ್ಲ ಅಂತಂದರೆ ಸಾಫ್ಟ್ ಕಾಪಿ ಆನ್ಲೈನಲ್ಲಿ ಸಿಗುತ್ತೆ. ನಿಮಗೆ ಬೇಕಂದರೆ ಆ ವೆಬ್ಸೈಟ್ನ ಲಿಂಕನ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಬೋದು, ಇಲ್ಲ ಆನ್ಲೈನಲ್ಲಿ ಹಾಗೆ ಓದ್ಕೋಬೋದು. ಸೊ ಹಾಗಾಗಿ ನಿಮ್ಮ 2ನೇ ಪೇಪರ್ ಅಂತ ಬಂದಾಗ ನೀವು ಟೆಕ್ಸ್ಟ್ ಬುಕ್ಸ್ಗಳನ್ನ ಪ್ರಿಫರ್ ಮಾಡೋದು ಉತ್ತಮ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.